ರಾಯಚೂರು ಜಿಲ್ಲಾ ಸಭಾಂಗಣದಲ್ಲಿ ಇವತ್ತು ಕೆಡಿಪಿ ಸಭೆಯನ್ನ ನಡೆಸಲಾಯಿತು. ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದ್ರೆ ಅಲ್ಲಿ ನೋಡಿ ಪರಿಷತ್ನ ಸದಸ್ಯರುಗಳು ಗಾಢ ನಿದ್ರೆಯಲ್ಲಿದ್ದಾರೆ. ವಸಂತಕುಮಾರ್ ಎಂಎಲ್ಸಿ ನಿದ್ರೆಯಲ್ಲಿ ಜಾರಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಇವತ್ತು ಶರಣ ಪ್ರಕಾಶ್ ಪಾಟೀಲ್ ರವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಮೀಟಿಂಗ್ ನಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು. ಅಕ್ಕಪಕ್ಕ ಇರೋರು ಗಮನಿಸ್ತಾ ಇದ್ದಾರೆ, ಆದ್ರೆ ಅವರು ಮಾತ್ರ ಗಾಢ ನಿದ್ರೆಯಲ್ಲಿರೋದು ಕಂಡು ಬರ್ತಾ ಇದೆ. ಇವರು ನಿದ್ರೆಯಲ್ಲಿ ಇರೋರು ಎಂಎಲ್ಸಿ ವಸಂತ್ ಕುಮಾರ್. ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದಂತಹ ಸಭೆ ಇದಾಗಿದೆ. ಕೆಡಿಪಿ ಸಭೆಯಲ್ಲಿ ಪರಿಷತ್ ಸದಸ್ಯರ ಭರ್ಜರಿ ನಿದ್ರೆಗೆ ಈಗ ಏನ್ ನೀವು ನಿಮ್ಮ ಕ್ಷೇತ್ರದ ಬಗ್ಗೆ ನೀವು ತೋರಿಸುವಂತಹ ಕಾಳಜಿ ಏನು? ನಿಮ್ಮ ಕ್ಷೇತ್ರದ ಕುಂದುಕೊರತೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಬೇಕಾದವರೇ ಈ ರೀತಿಯಾಗಿ ನಿದ್ರೆಗೆ ಜಾರಿದ್ರೆ ಏನ್ ಪ್ರಶ್ನೆ ಅಂತ ಈಗ ಕೇಳ್ತಿದ್ದಾರೆ. ವಿಪರೀತ ಕೆಲಸ, ಸುಸ್ತಾಗಿದೆ, ಮನೆಯಲ್ಲಿ ಮಲಗ್ಲಿಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಬಂದು ಸಭೆಯಲ್ಲಿ ನಿದ್ರೆ ಹೊಡಿತಾ ಇದ್ದಾರೆ. ಎಲ್ಲರೂ ಲಾಲಿ ಆಡ್ತಾ ಇದ್ದಾರೆ. ಅಲ್ಲಿ ಒಂದು ಸಭೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ. ಸಾಧಕ ಬಾಧಕಗಳ ಕುರಿತಾಗಿ ಚರ್ಚಿಸಬೇಕಾದಂತಹ ಜವಾಬ್ದಾರಿಯನ್ನ ಹೊತ್ತವರು ನಿದ್ರೆ ಮಾಡೋ ಜಾಗನ ಅದು.